ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಬ್ಲಾಗ್. ಸೊ ನಾನು ಇವಾಗ ನಮ್ಮ ಸ್ಕೂಲ್ನವರು ಪ್ರೊವೈಡ್ ಮಾಡಿರುವಂಥ ರೂಮ್ನಲ್ಲಿದ್ದೀನಿ. ಟೈಮು 11 ಗಂಟೆ ರಾತ್ರಿ. ಸೊ ಏನೋ ಬ್ಲಾಗ್ ಮಾಡಬೇಕಂತ ಅನ್ನಿಸ್ತು. ಕ್ಯಾಮ್ರಾನ ಟರ್ನ್ ಆನ್ ಮಾಡಿದ್ದೀನಿ. ಸೊ ಒಂದು ವಿಷಯ ನಾನು ಶೇರ್ ಮಾಡ್ಕೊಳ್ಬೇಕು. ಸ್ಕೂಲ್ ವರ್ಕು ಯಾವತ್ತೂ ನಿಜವಾಗ್ಲೂ ಟೀಚರ್ ಆಗಬೇಕಂತ ಅಂದ್ಕೊಂಡಿರಲಿಲ್ಲ. ಬಟ್ ಟೀಚಿಂಗ್ ವರ್ಕು ಎಷ್ಟು ಹೆಕ್ಟಿಕ್ ಅಂತಂದರೆ ಲೈಕ್ ಹೇಗೆ ಹೇಳೋದು, ಬಹಳ ವರ್ಕ್ ಇರುತ್ತೆ ಮತ್ತು ಟೈಮ್ ಸಿಗಲ್ಲ. ಇಲ್ಲಿ ನಮ್ಮ ಸ್ಕೂಲಲ್ಲಿ 8 ಗಂಟೆವರೆಗೂ ನಾವು ವರ್ಕ್ ಮಾಡ್ತೀವಿ. ಸೊ ಮಕ್ಕಳಿಗೆ ಟ್ಯೂಷನ್ ತಗೊಳ್ಳೋದು ಮತ್ತು ಎಲ್ಲ ತುಂಬ ಹೆಕ್ಟಿಕ್. ಇವಾಗ ಆಲ್ರೈಟ್, ಎಷ್ಟು ಅಂದರೆ ಮಕ್ಕಳ ಜೊತೆ ಮಾತಾಡಿ ಇದನ್ನೇ ಜಾಸ್ತಿ ನಾವು ಅಂದರೆ ನಾವು ಸೌಂಡ್ ಮಾಡಿ ಮಕ್ಕಳನ್ನ ಕಂಟ್ರೋಲಿಗೆ ತಗೊಂಡು ಬಂದು ಅವರಿಗೆ ಟೀಚ್ ಮಾಡಿ ಅವರ ಕಾನ್ಸಂಟ್ರೇಷನ್ನ ಇದು ಮಾಡಿ. ಓಕೆ, ಅದನ್ನೇ ಹೇಳ್ತಾ ಇದ್ದೆ. ಸೊ ಸ್ಕೂಲ್ನಲ್ಲಿ ಮಕ್ಕಳನ್ನ ಕಂಟ್ರೋಲ್ ಮಾಡಿ ಮಕ್ಕಳನ್ನ ಸುಮ್ಮನೆ ಕೂಡಿಸಿ ಅವರಿಗೆ ಟೀಚ್ ಮಾಡಿ ಎಕ್ಸಾಮ್ನಲ್ಲಿ ಅವರ ಬಾಯಿಂದ ಆನ್ಸರ್ ಬಂದು ಅದು ಅವರ ಪೇಪರ್ನಲ್ಲಿ ಮೂಡಿ ಬರಬೇಕು ಅಂತಂದರೆ ಒಬ್ಬ ಟೀಚರ್ ಎಷ್ಟು ಕಷ್ಟಪಡಬೇಕಾಗತ್ತೆ, ಎಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಟೀಚಿಂಗ್ ವರ್ಕ್ ತುಂಬ ಈಸಿ ಅನ್ನಿಸ್ಬೋದು ಮೇಲ್ಗಡೆ, ಅವರೇನೋ ಅಷ್ಟೇ ಓದಿ ಹೇಳ್ತಾರೆ ಅಂತ. ಬಟ್ ತುಂಬಾ ಡೆಡಿಕೇಶನ್, ಪೇಷನ್ಸ್ ಮತ್ತು ಇನ್ನೊಂದು ನನಗೆ ಅನಿಸುತ್ತೆ ಟೀಚರ್ಸ್ದು ಲೈಕ್ ಆಯುಷ್ಯ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ಜಾಸ್ತಿ ಹಾರ್ಟ್ಗೆ ಪ್ರೆಷರ್ ಬೀಳುತ್ತೆ ನನ್ನ ಪ್ರಕಾರ. ನನಗೆ ಇವತ್ತು ಏನು ಅನ್ನಿಸ್ತಾ ಇತ್ತು, ನಾನು ಒಂದು ನನಗೆ ಫೀಲ್ ಆಯಿತು. ಅಂದರೆ ನರಗಳು ಇರುತ್ತಲ್ಲ, ನರ್ವ್ಸ್ ಒಂಥರ ಜಗ್ದಾಗಾಯಿತು. ಇವತ್ತು 8 ಗಂಟೆ ತನಕ ನಾವು ಮಕ್ಕಳ ಜೊತೆ ಸುಮ್ಮನೆ ಕೊಡ್ರಿ. ಪ್ರತಿಯೊಬ್ಬ ಪೇರೆಂಟ್ಸಿಂದ ಒಂದೊಂದು ಮಗು ಬೇರೆನೇ ಇರುತ್ತೆ, ಎಲ್ಲ ಪರ್ಸ್ನಾಲಿಟಿ ಬೇರೆ ಇರುತ್ತೆ. ಸೊ ಮಕ್ಕಳು ಅವರನ್ನು ಕಂಟ್ರೋಲ್ ಮಾಡೋದ್ರಲ್ಲೇ ನಮ್ಮ ಟೈಮ್ ಹೋಗುತ್ತೆ. ಮತ್ತು ಆದಷ್ಟು ಹಾರ್ಟ್ ಮೇಲೆ ಪ್ರೆಷರ್ ಬೀಳುತ್ತೆ. ನಾವು ಚೀರ್ತೀವಲ್ಲ ಮಕ್ಕಳನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ. ಸೊ ರಿಯಲಿ ಐ ಆಮ್ ಫೀಲಿಂಗ್ ಇಟ್. ಹೆಲ್ತು ನನಗೆ ಗೊತ್ತಾಗ್ತಾ ಇದೆ. ಹೇಗೆ ಒಂಥರ ನರಗಳು ಒಂಥರ ಈಗ ಜಗ್ಗದಂಗೆ ಆಗ್ತಾಯಿತ್ತು. ಯಾಕಂದರೆ ಅದು ಚೀರ್ತೀವಲ್ಲ ಕ್ಲಾಸ್ ರೂಮ್ನಲ್ಲಿ. ಸೊ ನಾಟ್ ಫೀಲಿಂಗ್ ಓಕೆ. ಇವಾಗ ಮಕ್ಕಳು, ನಾನು ಹಾಸ್ಟೆಲ್ನಲ್ಲೇ ಇರ್ತೀನಿ, ಮಕ್ಕಳು ಇನ್ನೂ ಮಲಗಿಲ್ಲ. ಸೊ ನಾಳೆ ಟೆಸ್ಟ್ ಇದೆ ಅವರಿಗೆ, ಎಲ್ಲರೂ ಓದ್ತಾ ಇದ್ದಾರೆ. ಸೊ ನನ್ನದು ಸ್ವಲ್ಪ ಕ್ವೆಶನ್ ಪೇಪರ್ಗಳನ್ನು ಮಾಡೋದಿದೆ, ಅದನ್ನು ಮಾಡ್ತೀನಿ. ಸೊ ತುಂಬ ದೂರಿಗೆ ಬಂದು ಕೆಲಸ ಮಾಡಿ ಜೀವನ ಯಾಕೆ ಇಷ್ಟು ಅಂತಂದರೆ ಇವಾಗ ಎಲ್ಲ ಕಾಸ್ಟ್ಲಿ ಇರೋದ್ರಿಂದ ಹೆಣ್ಣುಮಕ್ಕಳು ದುಡಿಲಾರದೆ ಅವಕಾಶ ಇಲ್ಲ. ದುಡದೇ ತಿನ್ನುವಂಥ ಒಂದು ದಿನಗಳಿದೆ ಈಗ. ಸೊ ದೂರದಿಂದ ಬಂದು ನಾನು ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ, ಮಾಡ್ತಾಯಿದ್ದೀನಿ. ಸೊ ಮುಂದೆ ಹೀಗೆ ಸ್ವಲ್ಪ ವ್ಲಾಗ್ಸ್ಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ಪ್ಲೀಸ್ ಟು ಸಪೋರ್ಟ್. Thank you guys.